ಎಲ್ರಿಗೂ ನಮಸ್ಕಾರ. ಇವತ್ತು ಶುಕ್ರವಾರ ಬೆಳಿಗ್ಗೆಯಿಂದ ವ್ಲಾಗ್‌ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಾರ ಅಂದ ಮಾತ್ರಕ್ಕೆ ಬೇಗ ಎದ್ದೇಳೋದು, ಬೇರೆ ದಿನ ಲೇಟಾಗಿ ಎದ್ದೇಳೋದು ಆ ಥರ ಎಲ್ಲ ಏನಿಲ್ಲ ನಮ್ಮನೇಲಿ. ಪ್ರತಿನಿತ್ಯ 6:30ಗೆ ಎದ್ಬಿಡ್ತೀವಿ. ಇನ್ನು ಮನೆ ಹತ್ರನೇ ಬಿಟ್ಟಿರೋ ಹೂಗಳನ್ನೆಲ್ಲ ಕಿತ್ಕೊಂಡು ಒಂದು ಸ್ವಲ್ಪ ಎಕ್ಸರ್ಸೈಸ್ ಇರುತ್ತೆ. ಹಾಗೆ ಬೆಳಿಗ್ಗೆ ಎದ್ದು ಸ್ವಲ್ಪ ವಾಕಿಂಗ್ ಇರುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ನಂತರ ಒಂದು ಲೋಟ ಕಾಫಿನ ಮಾಡಿಕೊಟ್ಟು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇನ್ನೂ ಟೈಮ್ ಇದ್ದಿದ್ದರಿಂದ ತಿಂಡಿ ಬೇಗ ಮಾಡ್ಕೋಬೋದು ಅಂತ ಅನಿಸ್ತು. ಹಾಗಾಗಿ ಮೊದಲು ಪೂಜೆನ ಮುಗಿಸ್ಕೊಂಡು ನಂತರ ತಿಂಡಿ ಮಾಡೋಣ ಅಂತ ಪೂಜೆಗೆಲ್ಲ ರೆಡಿ ಮಾಡಿ ಆಚೆ ರಂಗೋಲಿಗಳನ್ನೆಲ್ಲ ಹಾಕ್ಕೊಂಡು ನಾನು ರೆಡಿಯಾಗಿ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಶುಕ್ರವಾರ ಬಂದರೆ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆಯೆಲ್ಲ. ಪೂಜೆ ಮಾಡೋದಿರ್ಬೋದು ಅಥವಾ ಧೂಪ ಹಾಕೋದಿರ್ಬೋದು, ಇದೆಲ್ಲ ಇರೋದ್ರಿಂದ ಮನೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಹಾಗೆ ಮನೆಯೂ ಸಹ ಪರಿಮಳವಾಗಿರುತ್ತೆ. ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ತಿಂಡಿಗೆ ಫ್ರೈಡ್ ರೈಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಅಂಗಡಿ ಪೌಡರ್ನೇ ತರಿಸಿ ಇವತ್ತು ಫ್ರೈಡ್ ರೈಸ್ನ ಮಾಡ್ಕೊಂಡಿದ್ದೆ. ಮಕ್ಕಳಿಗೆ ಅಂತ ತಂದಿರೋ ಹಣ್ಣು ಹಾಗೆ ಇತ್ತು, ತಿಂದಿರಲಿಲ್ಲ. ಈ ರೀತಿ ಪ್ಲೇಟಿಂಗ್ ಮಾಡಿಕೊಟ್ರೆ ತಿಂತಾರೆ ಅಂತ ಪ್ಲೇಟಿಂಗ್ ಮಾಡಿಕೊಟ್ಟೆ. ಇನ್ನು ಮಕ್ಕಳು ತಿಂಡಿನೆಲ್ಲ ಮುಗಿಸ್ಕೊಂಡು ಸ್ಕೂಲ್ಗೆ ಹೋದ್ಮೇಲೆ ಸ್ವಲ್ಪ ಹೊತ್ತು ನಾನು ಕೂತಿದ್ದು ರೆಸ್ಟ್ ಮಾಡಿಕೊಂಡು ಅಷ್ಟರಲ್ಲಿ ಆನ್ಲೈನಿಂದ ಒಂದಷ್ಟು ಐಟಮ್ಗಳನ್ನ ತರಿಸಿದ್ನಲ್ವ, ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ತೋರಿಸ್ತಾ ಇದ್ದೀನಿ. ಬ್ರಾಸ್ ಇರುವಂತಹ ಒಂದು ಮಸಾಲ ಬಾಕ್ಸ್, ಹಾಗೆ ಈ ಥರ ಡಿಸೈನ್ ಆಗಿರುವಂತಹ ಕಾಂಬೋ 3 ಇರುವಂತಹ ಚಾಕು, ಒಂದು ಬೇಕಿಂಗ್ ಚಾಕುನ ಸಹ ತರಿಸ್ಕೊಂಡಿದ್ದೆ. ಇದ್ರ ಜೊತೆಗೆ ಬ್ಯಾಂಬೋ ಟ್ರೇನು ಸಹ ತರಿಸ್ಕೊಂಡಿದ್ದೆ. ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ.